ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡ್ಯ ನೈಟ್ರು ಸೌದಿ ಅರೇಬಿಯಾದಲ್ಲಿ ಆಗೋದ್ರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಸೌದಿ ಅರೇಬಿಯಾದ ಜನರಲ್ ಎಂಟರ್ಟೈನ್ಮೆಂಟ್ ಅಥಾರಿಟಿಯ ಪ್ರೆಸಿಡೆಂಟ್ ಈ ಒಂದು ವಿಚಾರನ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟು ವರ್ಷ ಯಾವ ರೀತಿ ನೋಡೋದಿಕ್ಕೆ ಸಿಗ್ತಾ ಇತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಹೋಗೋದಕ್ಕಿಂತ ಮುಂಚಿನ ಸ್ಮ್ಯಾಕ್ ಡೌನ್ ನ ಮೊದಲೇ ರೆಕಾರ್ಡ್ ಮಾಡಿಕೊಂಡು ಅದಾದ್ಮೇಲೆ ಟೆಲಿಕಾಸ್ಟ್ ಮಾಡೋರು. ಅದಾದ್ಮೇಲೆ ಅವರು ಸೌದಿ ಅರೇಬಿಯಾಗೆ ಹೋಗಿ ಒಂದು ಶೋನ ಕೊಟ್ಟು ಸಡನ್ ಆಗಿ ಅವರು ಮಂಡ್ಯ ನೈಟ್ರೋನ ಮಾಡೋದಕ್ಕೆ USA ಗೆ ಬರಬೇಕಾಗಿತ್ತು. ಅಂಡ್ ಇದರಿಂದ ತುಂಬಾನೇ ಪ್ರಾಬ್ಲಮ್ಸ್ ಗಳು ಕೂಡ ನಮಗೆ ನೋಡೋದಿಕ್ಕೆ ಸಿಗ್ತಾ ಇತ್ತು. ಅಂದ್ರೆ ಸೂಪರ್ ಸ್ಟಾರ್ಸ್ ಗಳಿಗೆ ಸರಿಯಾಗಿ ರೆಸ್ಟ್ ಸಿಗ್ತಾ ಇರಲಿಲ್ಲ. ಅಲ್ಲೇನಾದ್ರೂ ವೆದರ್ ಚೇಂಜ್ ಆದ್ರೆ ಸ್ವಲ್ಪ ಜನ ಸೂಪರ್ ಸ್ಟಾರ್ಸ್ ಗಳು ಮಂಡ್ಯ ನೈಟ್ರೋ ಆಗಿ ತಲುಪೋದೇ ಕಷ್ಟ ಆಗ್ತಾ ಇತ್ತು. ಅದನ್ನೆಲ್ಲದನ್ನು ಕೂಡ ಗಮನಿಸಿದಂತಹ ಡಬ್ಲ್ಯೂ ಆಗಿ ಸೌದಿ ಅರೇಬಿಯಾದ ಗವರ್ನಮೆಂಟ್ ಒಂದು ಡಿಸಿಷನ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಒಂದು ಶೋ ಆದ್ರೆ ಅದರ ನೆಕ್ಸ್ಟ್ ಮಂಡ್ಯ ನೈಟ್ರೋನು ಕೂಡ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲೇ ರೆಕಾರ್ಡ್ ಮಾಡ್ಕೋತಾರಂತೆ. ಅಂದ್ರೆ ನಮಗೆ ಈಗ ಸೌದಿ ಅರೇಬಿಯಾದಲ್ಲಿ ಕ್ರೌನ್ ಜ್ಯುವೆಲ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಕ್ರೌನ್ ಜ್ಯುವೆಲ್ ಗಿಂತ ಮುಂಚಿನ ಸ್ಮ್ಯಾಕ್ ಡೌನ್ ಕೂಡ ನಮಗೆ ಪ್ರೀ ಟೇಪ್ಡ್ ಎಪಿಸೋಡ್ ನೋಡೋದಿಕ್ಕೆ ಸಿಗುತ್ತೆ. ಅದೇ ರೀತಿ ಕ್ರೌನ್ ಜ್ಯುವೆಲ್ ಆದ್ಮೇಲೆ ಬರುವಂತಹ ಮಂಡ್ಯ ನೈಟ್ರೋ ಕೂಡ ಸೌದಿ ಅರೇಬಿಯಾದಲ್ಲೇ ಡಬ್ಲ್ಯೂ ಅವರು ರೆಕಾರ್ಡ್ ಮಾಡಿಕೊಂಡು ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಹಿಂಗೆ ಡಬ್ಲ್ಯೂ ಅವರು ಹಾಗೆ ಸೌದಿ ಅರೇಬಿಯಾದವರು ಸೂಪರ್ ಸ್ಟಾರ್ಸ್ ಗಳಿಗೆ ಆಗುವಂತಹ ಪ್ರಾಬ್ಲಮ್ಸ್ ನ ತಪ್ಪಿಸೋದಕ್ಕೆ ಪ್ಲಾನ್ಸ್ ನ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಗುಡ್ ಡಿಸಿಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಮ್ಮ ಗಂತರ್ ಅವರು ಲಾಂಗೆಸ್ಟ್ ರೈನಿಂಗ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ರು. ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ನಮ್ಮ ಗಂತರ್ ಅವರ ಕಸ್ಟಮ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಲೀಸ್ ಮಾಡಿದ್ದಾರೆ. ಯಾವ ರೀತಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆದ್ಮೇಲೆ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಒಂದು ಕಸ್ಟಮ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ರಿಲೀಸ್ ಮಾಡಿದ್ರು, ಅದೇ ರೀತಿ ಗಂತರ್ ಅವ್ರಿಗೂ ಕೂಡ ಅವ್ರದೇ ಆದ ಕಸ್ಟಮ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ಅಂಡ್ ಆನೆಸ್ಟ್ ಆಗಿ ಹೇಳ್ತೀನಿ, ಈ ಒಂದು ಚಾಂಪಿಯನ್ಶಿಪ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಡಬ್ಲ್ಯೂ ಅಲ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್ ಯಾರು ಅಂತ ನಿಮ್ಮನ್ನ ಕೇಳಿದ್ರೆ ನೀವೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂತ ಆನ್ಸರ್ ಮಾಡ್ತೀರಾ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ಹಿಸ್ಟ್ರಿ ಕೂಡ ಅದೇ ರೀತಿ ಇದೆ. ಡಬ್ಲ್ಯೂ ನ ಬಿಟ್ಟು UFC ಗೂ ಕೂಡ ಅಲ್ಲಿ ಹೋಗಿ ಅವರು ಚಾಂಪಿಯನ್ ಆಗಿದ್ರು. ಸೊ ಬ್ರಾಕ್ ಲೆಸ್ನರ್ ಅವರು ಸ್ಟ್ರಾಂಗೆಸ್ಟ್ ಮ್ಯಾನ್ ಖಂಡಿತವಾಗ್ಲೂ ಕೂಡ ಹೌದು. ಬಟ್ ರೀಸೆಂಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನನಗಿಂತ ಸ್ಟ್ರಾಂಗೆಸ್ಟ್ ಮ್ಯಾನ್ ಡಬ್ಲ್ಯೂ ಅಲ್ಲಿ ಇದ್ದಾರೆ ಅನ್ನೋದ್ರನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಂದು ಸ್ಟೋರಿನ ಹಂಚ್ಕೋತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಡಬ್ಲ್ಯೂ ಅಲ್ಲಿ ನಾನೇ ಎಲ್ಲರಿಗಿಂತನೂ ಕೂಡ ಸ್ಟ್ರಾಂಗೆಸ್ಟ್ ಅಂತ ಅನ್ಕೊಂಡಿದ್ದೆ, ಬಟ್ ಕೇನ್ ನನಗಿಂತನೂ ಕೂಡ ತುಂಬಾನೇ ಸ್ಟ್ರಾಂಗೆಸ್ಟ್ ಮ್ಯಾನು. ಯಾಕಂದ್ರೆ ಒಂದು ಟೈಮ್ ಅಲ್ಲಿ ನಾವು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಆರ್ಮ್ ರೆಸ್ಲಿಂಗ್ ಕಾಂಪಿಟೇಷನ್ ನ ಇಟ್ಕೊಂಡಿದ್ವು, ಯಾರು ಡಬ್ಲ್ಯೂ ಅಲ್ಲಿ ಸ್ಟ್ರಾಂಗೆಸ್ಟ್ ಅಂತ ಕಂಡುಹಿಡಿಯೋದಕ್ಕೆ. ಅಂಡ್ ಸ್ವಲ್ಪ ಸೂಪರ್ ಸ್ಟಾರ್ಸ್ ಗಳು ಅಲ್ಲಿ ವುಮೆನ್ಸ್ ಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಬಂದಿದ್ರು. ಅಂಡ್ ನಾನು ಎಲ್ಲರನ್ನು ಕೂಡ ಸೋಲಿಸ್ತಾ ಹೋಗ್ತಾ ಇದ್ದೆ. ಈವನ್ ನಾನು ಬಿಗ್ ಶೋನು ಕೂಡ ಸೋಲ್ಸಿದ್ದೆ. ಅವನು ಕೂಡ ನಾನು ಸೋಲ್ಸಿ ಓಕೆ ನಾನೇ ಗ್ರೇಟು, ನಾನೇ ಸ್ಟ್ರಾಂಗೆಸ್ಟ್ ಅಂತ ಅನ್ಕೊಂಡಿದ್ದೆ. ಬಟ್ ಆಗ ಕೇನ್ ಅವರು ನನ್ನ ಮುಂದೆ ಬಂದ್ರು. ಕೇನ್ ಅವ್ರನ್ನ ನೋಡಿ ಓಕೆ ನಾನು ಇವನು ಕೂಡ ಸೋಲಿಸ್ತೀನಿ ಅಂತ ಅನ್ಕೊಂಡೆ. ಬಟ್ ಕೇನ್ ನನ್ನನ್ನ ಸೋಲಿಸ್ತಾ. ಅಂಡ್ ಆಗ ನನಗೆ ಒಂಥರ ವಿಚಿತ್ರ ಅನ್ನಿಸ್ಬಿಡ್ತು. ಕೇನ್ ನನ್ನನ್ನ ಸೋಲಿಸ್ತಾ ಇದ್ದಾನೆ ಅಂಡ್ ನಾನು ಆ ಒಂದು ಕಾಂಪಿಟೇಷನ್ ನ ಗೆಲ್ಲೋದಿಕ್ಕೆ ಆಗ್ಲಿಲ್ಲ. ನನ್ಗಿಂತ ಮುಂಚೆ ಕೇನ್ ಆ ಒಂದು ಕಾಂಪಿಟೇಷನ್ ನ ಗೆದ್ದ. ಅಂಡ್ ನಾನು ನಂಬರ್ 2 ಪೊಸಿಷನ್ ಅಲ್ಲಿ ಆ ಒಂದು ಕಾಂಪಿಟೇಷನ್ ನ ಫಿನಿಶ್ ಮಾಡಿದೆ. ಸೊ ನನಗಿಂತ ಕೇನ್ ನಿಜವಾಗ್ಲೂ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರೇ ಕೇನ್ ಬಗ್ಗೆ ಮಾತಾಡಿದ್ದಾರೆ. ಲಿಟ್ರಲಿ ಗೈಸ್, ಕೇನ್ ನ ನೀವು ಗಮನಿಸಿದ್ರೆ ನಿಮಗೂ ಕೂಡ ಅನ್ಸುತ್ತೆ, ಹೌದಲ್ವಾ 7 ಅಡಿ ಇದ್ದಾನೆ, ಆ ಆಕಾರದಲ್ಲಿದ್ದಾನೆ, ಡಬ್ಲ್ಯೂ ನ ಡಾಮಿನೇಟ್ ಮಾಡಿದ್ದಾನೆ. ಅಂಡ್ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಕೇನು ಆರ್ಮ್ ರೆಸ್ಲಿಂಗ್ ಕಾಂಪಿಟೇಷನ್ ಅಲ್ಲಿ ಸೋಲಿಸಿದ್ರಂತೆ. ಅಂಡ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಒಪ್ಕೊಂಡಿದ್ದಾರೆ, ಕೇನ್ ಡಬ್ಲ್ಯೂ ಅಲ್ಲಿ ನನಗಿಂತ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ. ನಿಜವಾಗ್ಲೂ ಒಂದು ಟ್ರಿಬ್ಯೂಟ್ ನ ಕೊಡಬೇಕು ನಾವು ನಮ್ಮ ಕೇನ್ ಅವರಿಗೆ. ಅಂಡ್ ಅವರ ಒಂದು ಲಾಸ್ಟ್ ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಕ್ಕರೆ ವಿತ್ ಮಾಸ್ಕ್ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೊಟಿಸ್ಟಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬೊಟಿಸ್ಟಾ ಅವರು ತಮ್ಮ ಡಬ್ಲ್ಯೂ ರಿಟರ್ನ್ ಬಗ್ಗೆ ಹಾಗೆ ತನ್ನ ಲಾಸ್ಟ್ ಮ್ಯಾಚ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನಾನು ನನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಯಾವ ರೀತಿ ಪ್ಲಾನ್ ಮಾಡಿದ್ನೋ ಅದೇ ರೀತಿ ನನ್ನ ರಿಟೈರ್ಮೆಂಟ್ ಡಬ್ಲ್ಯೂ ಅಲ್ಲಿ ಆಗಿದೆ. ಅಂದ್ರೆ ನಾನು ನನ್ನ ಲಾಸ್ಟ್ ಮ್ಯಾಚ್ ನ ಟ್ರಿಪಲ್ ಎಚ್ ಅವರ ಜೊತೆ ಕಂಪೀಟ್ ಮಾಡಬೇಕಾಗಿತ್ತು. ಅಂಡ್ ಆ ಒಂದು ಮ್ಯಾಚ್ ನ ನಾನು ರಸಲ್ಮೇನಿಯಾ 35 ಅಲ್ಲಿ ಕೊಟ್ಟಿದ್ದೀನಿ. ಸೊ ನನ್ನ ಪ್ರಕಾರ ಅದು ನನಗೆ ಪರ್ಫೆಕ್ಟ್ ರಿಟೈರ್ಮೆಂಟ್ ಮ್ಯಾಚ್ ಆಗಿದೆ. ಬಟ್ ಆದ್ರೂ ಕೂಡ ಒಂದೊಂದು ಬಾರಿ ನನಗೆ ಅನ್ಸುತ್ತೆ ನಾನು ಡಬ್ಲ್ಯೂ ಗೆ ಹೋಗ್ಬೇಕು, ಇನ್ನ ಒಂದು ಮ್ಯಾಚ್ ನ ಆಡಬೇಕು ಅಂತ. ಬಟ್ ನಾನು ಪರ್ಫೆಕ್ಟ್ ಆಗಿ ರಿಟೈರ್ಡ್ ಆಗಿದ್ದೀನಿ ಅಂತ ನನಗೆ ಒಂದೊಂದ್ಸತಿ ಥಾಟ್ ಬಂದಾಗ ಅದನ್ನ ನಾನು ಮರಿತೀನಿ. ಫ್ಯೂಚರ್ ಅಲ್ಲಿ ಮೇ ಬಿ ನಾನು ರಿಟರ್ನ್ ಆದ್ರೂ ಆಗ್ಬಹುದು
ಆಗ್ಬೋದು ಅಂತ ನಮ್ಮ ಬಟಿಸ್ಟಾ ಅವರು ತನ್ನ ರಿಟರ್ನ್ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಆನೆಸ್ಟ್ ಆಗಿ ಹೇಳ್ತೀನಿ ಗೈಸ್, ಬಟಿಸ್ಟಾ ಅವರು ತನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಆಡೋದಾದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಅವರು ಗೆದ್ದು ರಿಟೈರ್ಡ್ ಆದ್ರೆ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನ ಬ್ರೇಕಪ್ ಬಗ್ಗೆ. ಎಸ್ ಪ್ರಾಬಬ್ಲಿ ಗೈಸ್, ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಏನಿದೆ ಆ ಒಂದು ಬ್ಲಡ್ ಲೈನು ಸೋಲೋ ಸಿಕೋವಾ ಅವರ ಮೇಲೇನೆ ಟರ್ನ್ ಆಗುವಂತಹ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನಲ್ಲಿ ನಮಗೆ ಯಾರ್ಯಾರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ? ಸೋಲೋ ಸಿಕೋವಾ ಹಿಮ್ಸೆಲ್ಫ್, ಜಾಕೋ ಫಾಟು, ಟಾಮಾ ಟೊಂಗಾ ಹಾಗೆ ಟೊಂಗಾ ಲೋವಾ ಅವರು. ಅಂಡ್ ರೀಸೆಂಟ್ ಸ್ಮ್ಯಾಕ್ ಡೌನ್ ನಲ್ಲಿ ನೀವು ಗಮನಿಸಿದ್ರೆ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋ ಫಾಟು ಅವರ ಕೈಯಿಂದ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕಿತ್ಕೊಂಡು ನಮ್ಮ ಟೊಂಗಾ ಲೋವಾ ಅವರ ಕೈಗೆ ಕೊಡ್ತಾರೆ. ಅಂಡ್ ಆಗ ನಮ್ಮ ಜಾಕೋ ಫಾಟು ಅವರು ಸ್ವಲ್ಪ ಯೋಚನೆ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಟೊಂಗಾ ಲೋವಾ ಅವರ ಕೈಗೆ ಕೊಡ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರು ನೀನು ನನ್ನ ಇನ್ಫೋರ್ಸರ್ ಆಗಿದೆಯಾ, ನಿನಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳ ಅಗತ್ಯಕತೆ ಇಲ್ಲ ಅಂತ ಜಾಕೋ ಫಾಟು ಅವ್ರನ್ನ ಹಗ್ ಮಾಡ್ಕೋತಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾಕೋ ಫಾಟು ಅವರು ಕೆಲವೊಂದಷ್ಟು ಫೋಟೋಸ್ ಗಳನ್ನ ಹಂಚ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ಫೋಟೋಸ್ ಗಳಲ್ಲಿ ನಮಗೆ ಸೋಲೋ ಸಿಕೋವಾ ಅವರು ಕಾಣಿಸ್ತಾ ಇಲ್ಲ, ಬದಲಿಗೆ ಜಾಕೋ ಫಾಟು, ಟಾಮಾ ಟೊಂಗಾ ಹಾಗೆ ಟೊಂಗಾ ಲೋವಾ ಅವರು ಕಾಣಿಸ್ತಾ ಇದ್ದಾರೆ. ಅಂಡ್ ನಮ್ಮ ಜಾಕೋ ಫಾಟು ಅವರ ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು, ಫ್ಯಾಮಿಲಿ ಟೈಸ್ V4 ಎವರ್ ಲಾಕ್ಡ್ ಇನ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಬಟ್ V4 ಅಂತ ಇದ್ದಾರೆ, ಬಟ್ ಇಲ್ಲಿ ಅವರು 3 ಜನ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರು ಟಾಮಾ ಟೊಂಗಾ ಹಾಗೆ ಟೊಂಗಾ ಲೋವಾ ಅವ್ರನ್ನ ಮಾತ್ರ ಟ್ಯಾಗ್ ಮಾಡಿದ್ದಾರೆ, ಸೋಲೋ ಸಿಕೋವಾ ಅವ್ರನ್ನ ಟ್ಯಾಗ್ ಮಾಡಿಲ್ಲ. ಸೊ ಪ್ರಾಬಬ್ಲಿ ಗೈಸ್ WWE ಅವರು ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ಬ್ರೇಕಪ್ ನ ಪ್ಲಾನ್ ಮಾಡಬಹುದು. ಈ 3 ಜನ ಸೇರ್ಕೊಂಡು ನಮ್ಮ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಇದೆ. ಅಂಡ್ ಅದರಿಂದ ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವ್ರನ್ನ ಮತ್ತೊಮ್ಮೆ ಹೋಗಿ ಜಾಯಿನ್ ಕೂಡ ಆಗ್ಬಹುದು. ಎಸ್, ಇದನ್ನೆಲ್ಲ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಂಟ್ಸ್ ಗಳಂತೂ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಸೋಲೋ ಸಿಕೋವಾ ಅವ್ರನ್ನ ಪ್ರಾಬಬ್ಲಿ ನಮ್ಮ ಜಾಕೋ ಫಾಟು, ಟಾಮಾ ಟೊಂಗಾ ಹಾಗೆ ಟೊಂಗಾ ಲೋವಾ ಅವರು ಅಟ್ಯಾಕ್ ಮಾಡಿ ಹೊರಗಡೆ ಹಾಕಬಹುದು. ಅಂಡ್ ಈ 3 ಜನರ ಹೊಸ ಟ್ರೈಬಲ್ ಚೀಫ್ ಆಗಿ ನಮಗೆ ರಾಕ್ ಅವರು ಕೂಡ ನೋಡೋದಿಕ್ಕೆ ಸಿಗಬಹುದು. ಆಗ ಇನ್ನು ಬೆಂಕಿ ಸ್ಟೋರಿ ಲೈನ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ರಾಕ್ ಅವರ ಇನ್ಫೋರ್ಸರ್ ಆಗಿ ಜಾಕೋ ಫಾಟು ಅವರು ಇದ್ರೆ, ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಇನ್ಫೋರ್ಸರ್ ಆಗಿ ಒರಿಜಿನಲ್ ಸೋಲೋ ಸಿಕೋವಾ ಅವರು ನೋಡೋದಿಕ್ಕೆ ಸಿಗ್ತಾರೆ. ಯಾಕಂದ್ರೆ ಈಗ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಇನ್ಫೋರ್ಸರ್ ಇಲ್ಲ. ಸೊ ಸೋಲೋ ಸಿಕೋವಾ ಅವರೇ ಇನ್ಫೋರ್ಸರ್ ಆಗಿ ವಾಪಸ್ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ನ ಜಾಯಿನ್ ಆದ್ರೆ ಸಕ್ಕತ್ತಾಗಿರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ಗೈಸ್, ಸೋಲೋ ಸಿಕೋವಾ ಅವ್ರನ್ನ ಕೂಡ ಪ್ರಾಬಬ್ಲಿ ಇವ್ರು 3 ಜನ ಸೇರ್ಕೊಂಡು ಒದ್ದು ಹೊರಗಡೆ ಹಾಕ್ಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.